ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಬ್ಲಾಗ್ಸ್. ಇವಾಗ ಚಾಟ್ಸ್ ತಿನ್ನಬೇಕು ಅಂತ ನಾವು ಹೊರಗಡೆ ಹೋಗ್ತಿರೋದು. ನಮ್ಮನೆಗೆ ಹತ್ತಿರವಾಗುವಂಥ ಹೊಯ್ಸಳ ಸರ್ಕಲ್ಲು ಅಲ್ಲಿ ಒಂದು ಸ್ಟ್ರೀಟ್ ಫುಡ್ ಅಂತ ಸ್ವಲ್ಪ ಅಂಗಡಿಗಳೆಲ್ಲ ಇವೆ. ಹಾಗಾಗಿ ಇಲ್ಲಿ ಬಂದಿರೋದು. ನಾವಿಲ್ಲಿ ಸೆಜ್ವಾನ್ ಫ್ರೈಡ್ ರೈಸ್ ಹಾಗೆಯೇ ಪೊಟ್ಯಾಟೊ ಟ್ವಿಸ್ಟರ್ನ ತೊಗೊಂಡಿದ್ದು. ಇದು ಆರಾಧ್ಯನಿಗೆ ಇಷ್ಟ. ಮತ್ತು ಹಾಗೆ ಇಲ್ಲಿ ಗಾಣದ ಎಣ್ಣೆಯಿಂದ ಮಾಡಿರೋಂಥ ಬಜ್ಜಿ ಬೋಂಡ ಇಲ್ಲಿತ್ತು ಮತ್ತು ಗಿರ್ಮಿಟ್ ಎಲ್ಲ ಸಿಗುತ್ತೆ. ಮತ್ತು ಅದು ಸ್ವಲ್ಪ ತಿನ್ಕೊಂಡು ನಾವು ಎಲ್ಲಿ ಬಂದರೂ ಸಹ ಆರಾಧ್ಯನಿಗೆ ಕೈಲೇ ತಿನ್ನಿಸ್ಲೇಬೇಕು. ಅವಳು ಮಾತ್ರ ತಾಂಗೋನಾಗಿ ಏನು ತಿನ್ನಲ್ಲ. ಅವಳಿಗೆ ಯಾವ ಥರ ಕೂತ್ಕೊಂಡಿದ್ದಾಳೆ, ತಿನ್ನು ಅಂತ ನಾವಿಲ್ಲಿ ಅವಳಿಗೆ ಹಠ ಮಾಡಿ ತಿನ್ನಿಸ್ತೀವಿ. ಹೆಂಗಿದೆ ಮಗಳೇ? ಚೆನ್ನಾಗಿದೆಯಾ? ಇಲ್ಲಿ ಬೋಂಡಾನ ತೊಗೊಂಡಿರೋದು, ಮೇಲ್ಗಡೆ ಈರುಳ್ಳಿ ಹಾಕಿ. ಇದು ಸೂಪರಾಗಿರುತ್ತೆ. ಇದು ಹೊಯ್ಸಳ ಸರ್ಕಲ್ ರೈಟ್ ಸೈಡು ಡಬಲ್ ರೋಡಲ್ಲಿ ಸ್ಟ್ರೀಟ್ ಫುಡ್ ಸಿಗೋದು. ಮತ್ತು ಇಲ್ಲಿ ಎಲ್ಲ ಈ ಥರ ಶಾಪ್ಗಳು, ಬಟ್ಟೆ ಶಾಪ್ಗಳೆಲ್ಲ. ಮತ್ತು ನಾವು ಬಂದಿರೋದು ಇವಾಗ ರಾಘವೇಂದ್ರ ಕೆಫೆ. ಇಲ್ಲಿ ಸಹ ಪೂರಿ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಬಂದಿರೋದು. ನಾನು ತಂದೂರಿ ರೊಟ್ಟಿ ಸಹ ಮಾಡೋದು ನೋಡಿದ್ದೆ, ಆದರೆ ಇಷ್ಟು ಹತ್ತಿರದಿಂದ ನೋಡಿರಲಿಲ್ಲ. ಅಂದರೆ ಅದ್ರ ಹತ್ತಿರ ಹೋದರೆ ಅಷ್ಟು ಬಿಸಿ ಇರುತ್ತೆ. ಅದನ್ನು ಸ್ವಲ್ಪ ನಾನು ನೋಡೋಣ ಅಂಥೇಳಿ ಅದನ್ನು ಸ್ವಲ್ಪ ಹತ್ತಿರದಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದು. ನೋಡಿ, ಒಳಗಡೆ ಎಲ್ಲ ಅಷ್ಟು ಕೆಂಡ ಇರುತ್ತೆ, ಸ್ವಲ್ಪ ತಾಕಂಗಿಲ್ಲ, ಅಷ್ಟು ಬಿಸಿ ಇರುತ್ತೆ. ಆರಾಧ್ಯ ಇವಾಗ ಅವ್ರ ಅಪ್ಪಾಜಿನ ಕಾಡ್ತಿದ್ಲು, ಬೇಗ ಹೋಗೋಣ ಬಾ ಅಂತ. ಹಾಗೆ ನಮ್ಮ ಆರಾಧನ ಎಲ್ಲಿ ಹೋದರೂ ಎಲ್ಲರೂ ಸಹ ಪರಿಚಯ ಮಾಡ್ಕೊಂಡ್ಬಿಡ್ತಾಳೆ. ಎಲ್ಲರೂ ಸಹ ಅವಳನ್ನ ನೋಡಿ ನಗಿಸ್ತಿದ್ರು. ಅವಳಿಗೆ ಹೊರಗಡೆ ಬಂದರೆ ಖುಷಿ ಆಗುತ್ತೆ. ಬಟ್ ಆರಾಧ್ಯನಿಗೆ ಇಷ್ಟ ಆಗಲ್ಲ ಹೊರಗಡೆ ಹೋದರೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.